ಸಖತ್ ಇನ್ಕ್ರೆಡಿಬಲ್ ಆಗಿ ಸಾಲ್ವ್ ಮಾಡಿದ್ದೀರಾ ಸರ್ ಇದನ್ನ. ಈ ಥರನು ಕೆಲವೊಮ್ಮೆ ಕೇಸಲ್ಲಿ ಯಾವ ಥರ ಟ್ವಿಸ್ಟ್ ಬರುತ್ತಂದ್ರೆ ನೋಡಿ, ಬೆಂಗಳೂರಲ್ಲಿ ಸುಮಾರು ಡಿಟೆಕ್ಟಿವ್ ಏಜೆನ್ಸಿಗಳಿದೆ. ಒಂದು ಕೇಸಲ್ಲಿ ನಮ್ಗೆ ಏನಾಗಿದೆ ಅಂದರೆ, ಫಸ್ಟು ಪರ್ಸನ್ ಬರ್ತಾನೆ, ನಾನು ಹೆಂಡ್ತಿದ್ದು ಇನ್ವೆಸ್ಟಿಗೇಷನ್ ಮಾಡಬೇಕು, ಸ್ವಲ್ಪ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಈ ನಡುವೆ ಸರಿ ಇಲ್ಲ, ಏನು ಸಮಸ್ಯೆ ಆಗುತ್ತೆ ಅಂತ ಹೇಳ್ಬಿಟ್ಟು ಗಂಡ ಬರ್ತಾರೆ. ಗಂಡ ಬಂದಾಗ ಏನು ಮಾಡ್ತೇವೆ ನಾವು, ಕಂಪ್ಲೀಟ್ ಇನ್ಫಾರ್ಮೇಷನ್ ತೊಗೊಳ್ತೇವೆ. ತೊಗೊಂಡು ನಮ್ಮದು ಲೇಡೀಸ್ ಟೀಮ್ ಇದೆ, ಆ ಲೇಡೀಸ್ ಟೀಮ್ಗೆ ಅಪ್ರೋಚ್ ಮಾಡ್ತೇವೆ. ಅವ್ರು ಕ್ಲೀನಾಗಿ ಅದ್ರ ಬಗ್ಗೆ ಸ್ಟಡಿ ಮಾಡ್ತಾರೆ. ಈ ಫೋಟೋಸ್ ಆಗಲಿ, ಅವ್ರ ಮೊಬೈಲ್ ಆಗಲಿ, ಅವ್ರು ಎಲ್ಲಿ ವಾಸ ಮಾಡ್ತಾರೆ, ಏನು ಮಾಡ್ತಾರೆ, ಇನ್ವೆಸ್ಟಿಗೇಷನ್ ಮಾಡಿಬಿಟ್ಟು ಕ್ಲೀನಾಗಿ ಒಂದು ರಿಪೋರ್ಟ್ ರೆಡಿ ಮಾಡ್ತಾ ಇರ್ತಾರೆ. 1 ವೀಕ್ ಕೇಸ್ ಹ್ಯಾಂಡಲ್ ಮಾಡ್ತಾ ಇದ್ದೇವೆ. ಇನ್ನೊಂದು ಲೇಡಿ ಬರ್ತಾರೆ. ಆ ಲೇಡಿ ಬಂದ್ಬಿಟ್ಟು ನನ್ನ ಗಂಡನ ಬಗ್ಗೆ ಇನ್ವೆಸ್ಟಿಗೇಷನ್ ಆಗಬೇಕು ಅಂತ ಹೇಳ್ಕೊಂಡು, ಯಾಕಂದ್ರೆ ನಮ್ಮ ಆಫೀಸಲ್ಲಿ 3-4 ಜನ ಹ್ಯಾಂಡಲ್ ಮಾಡ್ತಾರೆ. ನಾವು ಕೆಲವೊಂದು ಕೇಸ್ ಹ್ಯಾಂಡಲ್ ಮಾಡ್ತೇವೆ, ಇನ್ನು 3-4 ಜನ ಇದ್ರೆ ಅವ್ರು ಡಿಫ್ರೆಂಟ್ ಕೇಸ್ ಹ್ಯಾಂಡಲ್ ಮಾಡಿ ಗೊತ್ತಿರೋದಿಲ್ಲ ನಮಗೆ. ಬಟ್ ಯಾವಾಗ ಅಪ್ರೋಚಿಂಗ್ ಸ್ಟಾರ್ಟ್ ಆಗುತ್ತೆ ಆವಾಗ ಗೊತ್ತಾಗುತ್ತೆ ನಮಗೆ. ಸರಿ ಅಂತ ಹೇಳಿ ಗಂಡನ ಕೇಸು ನಾನು ತೊಗೊಂಡಿದ್ದೇನೆ, ಆ ಹೆಂಡತಿ ಕೇಸು ನಮ್ಮ ಹುಡುಗ ತೊಗೊಂಡಿದ್ದ, ಪೊಲೀಸ್ ತೊಗೊಂಡಿದ್ದ. ಆಮೇಲೆ ಗೊತ್ತಾಯ್ತು ನನಗೆ ಇಬ್ರು ಗಂಡ ಹೆಂಡತಿ. ವಾಟ್ ಅ ಟ್ವಿಸ್ಟ್ ಸರ್ ಇದು. ಇಲ್ಲೇನಾಗಿದೆ, ಹೆಂಡತಿ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಗಂಡ ಬಂದಿರೋದು, ಗಂಡನ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡಿದ್ರೆ ಹೆಂಡತಿ ನಮ್ಮ ಆಫೀಸಿಗೆ ಬಂದಿದ್ದಾರೆ ಇಬ್ರು. ಇದು ಟ್ವಿಸ್ಟ್. ಯಾರಿಗೆ ಸಪೋರ್ಟ್ ಮಾಡ್ಬೇಕು ನಾವು? ನೀವು ಮಾಡ್ಕೊಟ್ರ ಆ ಕೇಸ್ನ? ಅಲ್ಲ, ಅದೇ ಕನ್ಫ್ಯೂಸ್ ಆಗ್ಬಿಡ್ತೇವೆ ನಮ್ಗೆ. ಯಾಕಂದ್ರೆ ಫಸ್ಟೇ ಗೊತ್ತಿದ್ರೆ ನಾವು ಅದನ್ನ ಒಬ್ಬರು ಹ್ಯಾಂಡಲ್ ಮಾಡ್ತಿದ್ವಿ, ತಗೊಳ್ತಾ ಇರಲಿಲ್ಲ. ಈಗ ಏನಾಗಿದೆ, ಯಾವಾಗ ಗೊತ್ತಾಯ್ತು ನಮಗೆ, ಇಬ್ರು ಅಡ್ರೆಸ್ ಸೇಮ್ ಕೊಟ್ಟಿದ್ದಾರೆ. ನನ್ನ ಗಂಡ ಇಲ್ಲೇ ವಾಸ ಮಾಡೋದು, ನೀವು ಅಲ್ಲಿ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಅಂತ. ಅಲ್ಲಿ ಹೆಂಡತಿ ಕೊಟ್ಟಿರೋದು ಸೇಮ್ ಅಡ್ರೆಸ್, ಗಂಡ ಕೊಟ್ಟಿರೋದು ಸೇಮ್ ಅಡ್ರೆಸ್. ನಮ್ಮ ಹುಡುಗರು ಹೋದಾಗ, ಸರ್ ಇದೇ ಮನೆ ಸರ್, ಹೆಂಡತಿ ಕೊಟ್ಟಿರೋದು ಇದೇ ಮನೆ ಸರ್, ಗಂಡ ಯಾರಿಗಂತ ವಾಚ್ ಮಾಡ್ತೀರಿ ನೀವು? ಆಮೇಲೆ ಗಂಡಂಗೆ ಕರೆಸಿದ್ವಿ, ಏನು ಸಮಸ್ಯೆ ಆಗಿದೆ ಸರ್? ಇಲ್ಲ, ಆಲ್ಮೋಸ್ಟ್ ಡೈವರ್ಸ್ ಹಂತಕ್ಕೆ ಬಂದ್ಬಿಟ್ಟಿದೆ ಸರ್, ಇನ್ನೇನು ಎಂಡ್ ಮೂಮೆಂಟ್ ಇಲ್ಲಿದೆ, ನಾವಿಬ್ಬರು ಮನೇಲಿ ಮಾತುಕತೆ ಇಲ್ಲ, ಒಂದು ಮಗು ಇದೆ, ಒಂದು ಹಂತಕ್ಕೆ ಬಂದಿದೆ, ಅವ್ರಿಗೇನಾದರೂ ಬೇರೆ ರಿಲೇಷನ್ಶಿಪ್ ಇದೆ ಅಂತ ಹೇಳಿದ್ರೆ ನಾನು ಬಿಟ್ಬಿಟ್ಟು ಸುಮ್ಮನಾಗ್ಬಿಡ್ತೇನೆ ಅಂತ ಗಂಡ. ಒಂದು ಸ್ವಲ್ಪ ದಿನ ಹೋದ್ಮೇಲೆ ಹೆಂಡ್ತಿನ ಕರೆಸಿರೋದು, ಏನಮ್ಮ ಸಮಸ್ಯೆ? ಸೇಮ್ ಸರ್, ನಾವು ಆಲ್ಮೋಸ್ಟ್ ಡೈವರ್ಸ್ ಹಂತಕ್ಕೆ ಬಂದಿದ್ದೇವೆ, ಒಂದು ಮಗು ಇದೆ, ಮಗು ಮತ್ತೆ ನನಗೇನು ಜೀವನಾಂಶಕ್ಕೆ ಸಿಗುತ್ತೆ ಅದು ನಾನು ಕೊಟ್ಟರೆ ನಂಗೆ ಸಪ್ರೇಟ್ ಆಗಿ ಹೋಗ್ಬಿಡ್ತೇನೆ ಅಂತ ಇಲ್ಲಿ. ಆಮೇಲೆ ನಾವೇನು ಮಾಡಿದ್ವಿ, ಇದು ಇಬ್ಬರಿಗೂ ನಾವು ಸಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ, ನಾವು ಲಾಯರ್ನ ಕನ್ಸಲ್ಟ್ ಮಾಡಿದ್ವಿ. ನೀವು ಲಾಯರ್ನ ಇಟ್ಟಿದ್ದೀರಾ ಅಂತ ಹೇಳಿದ್ರೆ, ಇಲ್ಲ ಸರ್ ನಾವು ಲಾಯರ್ ಇಟ್ಟಿಲ್ಲ. ಹಾಗಾದ್ರೆ ಲಾಯರ್ ಕೂಡ ಇದ್ದಾರೆ, ನೀವು ಅವ್ರನ್ನ ಅಪ್ರೋಚ್ ಮಾಡಿ ಅಂತ ಲಾಯರ್ ನಂಬರ್ ಕೊಟ್ವಿ. ಲಾಯರಿಗೆ ಇರೋ ವಿಚಾರ ಹೇಳಿದ್ವಿ, ನೋಡಿ ಗಂಡ ಹೆಂಡತಿ ಇಬ್ರು ನಮ್ಮ ಹತ್ರನೇ ಬಂದಿದ್ದಾರೆ, ಸೊ ಇನ್ವೆಸ್ಟಿಗೇಷನ್ ಯಾವಾಗ ಮಾಡ್ಬೋದು. ಬಟ್ ಇಬ್ಬರಲ್ಲೂ ಒಂದು ಅಂಡರ್ಸ್ಟ್ಯಾಂಡಿಂಗ್ ಏನಿದ್ರೆ, ಇಬ್ರು ರೆಡಿ ಇದ್ದಾರೆ, ಡಿವೋರ್ಸ್ ಇಬ್ರು ರೆಡಿ ಇದ್ದಾರೆ. ಸೊ ಅವಾಗ ಇದು ಪ್ರಾಬ್ಲಮ್ಸ್ ಬರಲ್ಲ. ಸಪೋಸ್ ಗಂಡ ರೆಡಿ ಇದ್ದು ಹೆಂಡತಿ ರೆಡಿ ಇಲ್ಲ ಅಂದ್ರೆ ಅವಾಗ ಈ ಸಮಸ್ಯೆ. ಇಬ್ರು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಡೈವೋರ್ಸಿಗೆ ರೆಡಿ ಇದ್ದಾರೆ ಅಂತ ಹೇಳಿದ್ಮೇಲೆ ನೀವು ಸಪೋರ್ಟ್ ಮಾಡ್ಕೊಂಡು ಮಾಡ್ಬೋದು ಅಂತ ಹೇಳಿ ಅವ್ರ ಮೇಲೆ ಆ ಕೇಸ್ನ ಡೈವರ್ಟ್ ಮಾಡಿದ್ವಿ. ಸೊ ಅಲ್ಲಿ ಡೈವರ್ಟ್ ಮಾಡಿ ಅಲ್ಲಿ ಅವರು ಕ್ಲೋಸ್ ಮಾಡ್ಕೊಂಡ್ರು. ಅಂದ್ರೆ ಇಬ್ರು ಡಿವೋರ್ಸ್ ತಗೊಳಕ್ಕೆ ರೆಡಿ ಇದ್ರು, ತಗೊಂಡ್ರು ಕೂಡ ರೆಡಿ ಇದ್ರು. ಅಂದ್ರೆ ಇಷ್ಟು ನಿಮ್ ಕೇಸ್ ತಗೊಂಡಿದ್ರಲ್ಲಿ ಈ ಕೇಸ್ ಮಾತ್ರ ಡಿಫ್ರೆಂಟ್ ಅಂತ ಹೇಳ್ತಿರೋದು. ಡಿಫ್ರೆಂಟ್ ಅಂದ್ರೆ ಸೇಮ್, ಹೆಂಡತಿ ಬೇರೆ ಏಜೆನ್ಸಿಗೆ ಹೋದ್ರೆ ಗಂಡ ಬೇರೆ ಏಜೆನ್ಸಿಗೆ ಹೋಗ್ತಾರೆ. ಅವಾಗ ಏನಾಗುತ್ತೆ ಅಂದ್ರೆ ವರ್ಕ್ ಡಿವೈಡ್ ಆಗುತ್ತೆ. ಈಗ ನಾವೇನು ಇನ್ವೆಸ್ಟಿಗೇಷನ್ ಮಾಡ್ತೇವೆ ಅಂತ ಅವ್ರಿಗೆ ಗೊತ್ತಾಗಲ್ಲ, ಅವ್ರೇನ್ ಮಾಡ್ತಾರೆ ಅಂತ ನಮ್ಗೆ ಗೊತ್ತಾಗಲ್ಲ. ಸೊ ಅಲ್ಲಿ ಕೇಸ್ ಕ್ಲಿಯರ್ ಆಗುತ್ತೆ. ಬಟ್ ಈ ತರ ಆದಾಗ ನಾವೇ ಗೊಂದಲ ಈಡಾಗ್ಬಿಡುತ್ತೆ. ಖಂಡಿತ ಖಂಡಿತ. ಈ ತರ ನಿಮ್ಗೆ ಕನ್ಫ್ಯೂಸ್ ಮಾಡಿ ಮತ್ತೆ ಚಾಲೆಂಜಿಂಗ್ ಮಾಡಿದ ಇನ್ನೊಂದು ಯಾವ್ದಾದ್ರು ಕೇಸ್ ಇದೆಯಾ ಇದೇ ತರ? ಈ ಡಿಟೆಕ್ಟಿವ್ ಏಜೆನ್ಸಿಯಲ್ಲಿ ಬರ್ತಾ ಇರುತ್ತೆ ಕೆಲವೊಮ್ಮೆ ಪರ್ಸನ್ಸ್ ಫೋಟೋಸ್, ಯಾವುದೋ ಒಂದು ಫೋಟೋಸ್ ಕೊಟ್ಟಿರ್ತಾರೆ, ಹಳೆ ಫೋಟೋ ಕೊಟ್ಟಿರ್ತಾರೆ. ನಾವಲ್ಲಿ ಹೋದಾಗ ಅವನು ಚೇಂಜಸ್ ಆಗಿರ್ತಾನೆ, ನಮಗೆ ಪಕ್ಕ ಐಡೆಂಟಿಫೈ ಮಾಡ್ಲಿಕ್ಕೆ ಆಗಲ್ಲ. ತುಂಬಾ ತೊಂದರೆ ಆಗಿದೆ ಇದ್ರ ಕೇಸಸ್ ಅಲ್ಲಿ. ಆ ತರ ಯಾವ್ದಾದ್ರು ಒಂದು ಕೇಸ್ ಬಗ್ಗೆ ಮಾತಾಡ್ಬೋದಾ? ಶಿವಮೊಗ್ಗದ ಒಂದು ಕೇಸ್ ಇದೆ. ಶಿವಮೊಗ್ಗದ ಒಂದು ಕೇಸಲ್ಲಿ ಏನಾಗುತ್ತೆ ಅಂದ್ರೆ, ಮದುವೆ ಪ್ರಪೋಸಲ್ ಮದುವೆ ಆಗಿರುತ್ತೆ ಆಲ್ಮೋಸ್ಟ್. ಅವ್ರು ಏನ್ ಮಾಡಿರ್ತಾರೆ, ಹುಡುಗ ಹುಡುಗಿ ಬಂದಿರ್ತಾರೆ ಬೆಂಗಳೂರಿಗೆ. ಹುಡುಗ ಹುಡುಗಿ ತಂದೆ ತಾಯಿ ಕೇಳದೇನೆ ಹುಡುಗಿ ಬಂದಿರ್ತಾರೆ. ಅವ್ರೇನ್ ಮಾಡ್ತಾರೆ ಅಂದ್ರೆ ಸ್ಟೇಷನ್ನಲ್ಲಿ ಕಂಪ್ಲೇಂಟ್ ಮಾಡ್ತಾರೆ. ಕಂಪ್ಲೇಂಟ್ ಮಾಡಿದಾಗ ಅವರು ಇವ್ರಿಗೆ ಫೋನ್ ಮಾಡಿದಾಗ ಇವ್ರು ಹೇಳ್ತಾರೆ, ನಾವು ನೋಡಿ ಮೇಜರ್ ಇದ್ದೇವೆ, ಸೊ ನೀವು ನಮ್ಮ ಮೇಲೆ ಆ ಥರ ಪ್ರೆಷರ್ ಹಾಕ್ಬೇಡ ಅಂತ ಹೇಳಿದಾಗ ಅವ್ರಿಗೆ ಏನು ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಹುಡುಗನ ತಂದೆ ತಾಯಿ ಸಪೋಸ್ ಏನಾದರೂ ಹುಡುಗ ಒಳ್ಳೆ ಪೊಸಿಷನಲ್ಲಿ ಇದ್ದರೆ ಅಥವಾ ಒಳ್ಳೆ ಆಸ್ತಿ ಇದ್ದರೆ ತೊಂದರೆ ಇಲ್ಲ, ಮದುವೆ ಹಾಕ್ಲಿಕ್ಕೆ ಸಂಬಂಧ ಪ್ರಾಬ್ಲಮ್ಸ್ ಇಲ್ಲ ಅಂತ ಹೇಳಿ ಈ ಥರ ಇನ್ವೆಸ್ಟಿಗೇಷನ್ಗೆ ಬರುತ್ತೆ. ಆಮೇಲೆ ನಾವು ಇನ್ವೆಸ್ಟಿಗೇಷನ್ ಮಾಡಿದಾಗ ಆ ಹುಡುಗ ಭಾಳ ಬ್ರಿಲಿಯಂಟ್ ಮಾಡಿರೋ ಕಾರ್ನರ್ ಮನೆ ಹೇಗಿದೆ ಅಂದರೆ, ಅವ್ರ ಕಾರ್ನರ್ ಮನೆ ಇದೆ,
ಈ ಕಡೆ ಒಂದು 500 ಮೀಟರ್ ಯಾರೇ ಬಂದ್ರು ಗೊತ್ತಾಗತ್ತೆ, ಈ ಕಡೆ 500 ಮೀಟರ್ ಯಾರೇ ಬಂದ್ರು ಗೊತ್ತಾಗತ್ತೆ ಓ ಆ ಥರ ಮನೆ ಆ ಮಾಡ್ಕೊಂಡು ತರ ಅವನು ಕಾರ್ನರ್ ಪ್ಲೇಸ್ ಅಲ್ಲಿ ಮನೆ ಮಾಡ್ಕೊಂಡಿದ್ದಾನೆ, ಎರಡು ಕಡೆ CCTV ಹಾಕ್ಸ್ಕೊಂಡಿದ್ದಾನೆ. ಏನೇ ಮಾಡಿದ್ರು ಆ ಹುಡುಗಿ ಅಲ್ಲಿ ಒಳಗಿದ್ದಾಳೆ ಅಂತ ಕಂಡುಹಿಡಿಲಿಕ್ಕೆ ಆಗಲ್ಲ. ಅಷ್ಟು ಕ್ಲೇವರ್ ಇದ್ದಾನೆ ಹುಡುಗ. ಯಾರೇ ಹೋದ್ರು ಆ ಹುಡುಗಿ ಒಳಗಿಲ್ಲ ಅಂತಾನೆ ಅವನು ವಾದ ಮಾಡೋದು. ನೀವು ಹುಡುಕಿ ಇಲ್ಲಿ ಇಲ್ಲ, ಯಾರೇ ಬಂದ್ರು ಅವನಿಗೆ ಒಂದು 500 ಮೀಟರ್ ಒಳಗಡೆ ಡಿಸ್ಟೆನ್ಸ್ ಒಳಗಡೆ ಅವನಿಗೆ ಗೊತ್ತಾಗುತ್ತೆ. ಸೊ ಅವಾಗ ಏನ್ ಮಾಡ್ತಾನೆ, ಅಲ್ಲಿಂದ ಅವಳನ್ನ ಬೇರೆ ಕಡೆ ಕಳಿಸ್ತಾ ಇದ್ದ, ಅಥವಾ ಅವನು ಅಲ್ಲಿ ಇಡ್ತಾರಲ್ಲ ಆ ಪ್ಲೇಸ್ ಅಲ್ಲಿ ಮಹಿಳಾ ಸಂಘದವರು ಹೋದ್ರು, ಯಾರ್ಯಾರೋ ಹೋದ್ರು, ಯಾರ ಕಣ್ಣಿಗೂ ಆ ಹುಡುಗಿ ಸಿಗ್ತಾ ಇರ್ಲಿಲ್ಲ. ನಮಗೂ ತುಂಬಾ ದೊಡ್ಡ ಚಾಲೆಂಜ್ ಆಗ್ಬಿಡ್ತದೆ, ಹೆಂಗಾರು ಮಾಡ್ಬಿಟ್ಟು ಕಂಡುಹಿಡಿಲೇಬೇಕಲ್ಲ ಅಂತ ಹೇಳ್ಬಿಟ್ಟು ಡೇ ಅಂಡ್ ನೈಟ್ ಪ್ಲಾನ್ ಮಾಡಿದ್ವಿ. ನಾವೇನ್ ಮಾಡಿದ್ವಿ, ಅವನು ಕಾರ್ನರ್ ಬಿಲ್ಡಿಂಗ್ ಏನ್ ಮಾಡಿದ್ದಾನೆ ಅದ್ರ ಆಪೋಸಿಟ್ ಅಲ್ಲಿ ಒಂದು ಮನೆನ ಫ್ರೆಂಡ್ಸ್ ಕ್ಲೋಸ್ ಆಗಿ ಮಾಡಿ ಅವನ ಮನೆಗೆ ನಾವು ಕ್ಯಾಮ್ರಾ ಹಾಕಿದ್ವಿ. ಈಗ ಇವ್ರ ಕಾರ್ನರ್ಗೆ ಅವನೇನ್ ಮಾಡಿದ CCTV ಹಾಕ್ಸ್ಕೊಂಡಿದ್ದ, ನಾವೇನ್ ಮಾಡಿದೆ ಅವ್ರ ಆಪೋಸಿಟ್ ಮನೆಗೇನೆ ಅವ್ರ ಹತ್ರ ಮಾತಾಡಿ ಮಂತ್ಲಿ ನಿಮ್ಗೆ ಇಷ್ಟು ಕೊಡ್ತೇವೆ, ಒಂದು ಕ್ಯಾಮರಾನ ಟೆಸ್ಟಿಂಗ್ ಅಲ್ಲಿ ಹಾಕ್ತಾ ಇದೀವಿ ಅಂತ ಅವ್ರ ಹತ್ರ ಅಪ್ರೋಚ್ ಮಾಡ್ಬಿಟ್ಟು ಆ ಕ್ಯಾಮರಾನ ಹಾಕಿ ಆಕ್ಸೆಸ್ನ ತಗೊಂಡ್ಬಿಟ್ವಿ. ಅವಾಗ ಗೊತ್ತಾಗ್ಲೇಬೇಕಲ್ಲ ನಮ್ಗೆ, ಕರೆಕ್ಟ್ ಹೌದು, ಎಲ್ಲಿ ತನಕ ಅವ್ನ ಮನೆ ಒಳಗೆ ಇಡ್ತಾನೆ. ಆಮೇಲೆ ಕಂಟಿನ್ಯೂಸ್ ನೋಡಿದಾಗ ಗೊತ್ತಾಗತ್ತೆ, ಅವರು ಬೈಕಲ್ಲಿ ಕರ್ಕೊಂಡು ಹೋಗೋದು, ಬೈಕಲ್ಲಿ ಬರೋದೆಲ್ಲ ಗೊತ್ತಾದ್ಮೇಲೆ ಒಂದ್ಸಲ ಕ್ಲೀನಾಗಿ ಕ್ಯಾಪ್ಚರ್ ಮಾಡಿ ಅವ್ರನ್ನ ಬರಕ್ ಹೇಳಿದ್ವಿ. ಬರಕ್ ಹೇಳಿದ್ಮೇಲೆ ತಂದೆ ತಾಯಿ ಎಲ್ಲ ಬಂದು ಮಾತುಕತೆ ಆಯ್ತು. ಮಾತುಕತೆ ಆದ್ಮೇಲೆ ಕಂಪ್ಲೇಂಟ್ ಕೂಡ ಆಯ್ತು. ಕಂಪ್ಲೇಂಟ್ ಅಲ್ಲೂ ಸೇಮ್ ವಿಚಾರ, ಯಾಕಂದ್ರೆ ನಾವಿಬ್ಬರು ಮೈನರ್ ಆಗಿದ್ದೇವೆ, ನೀವು ತೊಂದರೆ ಕೊಡ್ಬಿಡಿ ಅಂತ ಹೇಳಿದ್ಮೇಲೂ ಆಮೇಲೆ ಆ ಹುಡುಗಿನ ಮತ್ತೆ ಅವ್ರ ತಂದೆ ತಾಯಿ ಎಲ್ಲ ಕನ್ವಿನ್ಸ್ ಮಾಡಿ ನೆಕ್ಸ್ಟ್ ಲಾಸ್ಟ್ ಟೈಮ್ ಕರ್ಕೊಂಡು ಹೋಗ್ತಾರೆ ಅವರು, ತುಂಬಾ ಕನ್ವಿನ್ಸ್ ಮಾಡಿ ಅವಳನ್ನ ಈ ಥರ ಮಾಡೋದೆಲ್ಲ ಸರಿಯಲ್ಲ, ನಿನ್ಗೆ ಇನ್ನು ಒಳ್ಳೆ ಕಡೆ ಮದುವೆ ಮಾಡ್ತೇನೆ ಅಂತ ಹೇಳಿದ್ಮೇಲೆ ಕರ್ಕೊಂಡು ಹೋಗ್ತಾರೆ. ಯಾಕಂತ ಹೇಳಿದ್ರೆ ಆ ಹುಡುಗ ಇಲ್ಲಿ ಬೆಂಗಳೂರಲ್ಲಿ ತುಂಬಾ ಒಂದು ಸಣ್ಣ ಕಂಪ್ನಿಲಿ ಕೆಲಸಕ್ಕಿದ್ದ, ಅವನು ಒಂದು 15,000-20,000 ರೂಪಾಯಿ ಸಂಬಳ ಕೆಲಸಕ್ಕಿದ್ದ. 15,000-20,000 ರೂಪಾಯಿ ಮನೆ ಬಾಡಿಗೆ ಆಗಲಿ, ಅವನು ಮಗಳನ್ನಾಗಲಿ ಅವನು ಆ ಸ್ಟೇಜಿಗೆ ಬೆಳೆಸಲ್ಲ ಅಂತ ಅವ್ರಿಗೆ ಗೊತ್ತಿತ್ತು ಅವ್ರಿಗೆ. ಸೊ ಅದನ್ನು ಕೂಡ ಇನ್ವೆಸ್ಟಿಗೇಷನ್ ಮಾಡಿಕೊಟ್ಟಿದ್ದೇವೆ. ಬಟ್ ಈ ಒಂದು ಕೇಸಲ್ಲಿ ನೀವು ಹೇಳಿದ್ರಲ್ಲಿ ಹುಡುಗ ತುಂಬಾ ಕ್ಲೇವರ್ ಆಗಿ ಮೂವ್ ಮಾಡಿದ್ದಾನೆ ಸರ್. ಅಲ್ಲ ಅರ್ಥ ಮಾಡ್ಕೊಳ್ಳಿ, ಈ ಕಡೆ ಅವನು ಕಾರ್ನರ್ ಅಲ್ಲಿ ಕ್ಯಾಮ್ರಾ ಮನೆ ಮಾಡಿದ್ದ, ಅಂದ್ರೆ ಆ ಹುಡುಗಿನ ಪ್ರೊಟೆಕ್ಟ್ ಮಾಡೋದಕ್ಕ ಇಲ್ಲ ಆ ಹುಡುಗಿನೂ ಸೇಮ್ ಇಂಟ್ರೆಸ್ಟ್ ಇಂದನೇ ತಾನೇ ಇದ್ದಿದ್ದು ಅಲ್ಲಿ. ಆಮೇಲೆ ಮತ್ತೆ ಹಂಗೆ ಹೊರಟಿದ್ದಾರೆ. ಅಪ್ಪ ಅಮ್ಮ ಕನ್ವಿನ್ಸ್ ಮಾಡಿ, ತಂದೆ ತಾಯಿ ಮಕ್ಕಳನ್ನ ಕನ್ವಿನ್ಸ್ ಮಾಡ್ಬೋದು. ಕೆಲವೊಮ್ಮೆ ಏನಾಗುತ್ತೆ, ಆ ತಾಯಿಗೆ ಹುಷಾರಿಲ್ಲ, ಹಾರ್ಟ್ ಅಟ್ಯಾಕ್, ಡ್ರಾಮಾ ಟೈಪ್ ಮಾಡಿ ಆ ಹುಡುಗಿನ ರಿಟರ್ನ್ ಕರ್ಕೊಂಡು ಹೋದ್ರು. ಇಂಟ್ರೆಸ್ಟಿಂಗ್ ಸರ್. ಈ ಒಂದು ಕೇಸು ನೀವು ಚಾಲೆಂಜಿಂಗ್ ಆಗಿ ಸಾಲ್ವ್ ಮಾಡಿದ್ದೀರಾ ನೋಡಿ. ತುಂಬಾ ಕೇಸ್ಗಳು ಬರ್ತವೆ. ಸರ್, ಬಿಫೋರ್ ಮ್ಯಾರೇಜ್ಗಿಂತ ಬರೋವಂಥ ಬ್ಯಾಕ್ಗ್ರೌಂಡ್ ವೆರಿಫಿಕೇಶನ್ ಚೆಕ್ ಮಾಡ್ತಿರಲ್ಲ ಆ ಕೇಸಸ್ಗಳಿಗೂ ಮತ್ತೆ ಮದುವೆ ಆದ್ಮೇಲೆ ತಗೊಳ್ತಿರಲ್ಲ ಆ ಕೇಸ್ಗೂ ಏನು ಡಿಫ್ರೆನ್ಸ್? ಬಿಫೋರ್ ಮ್ಯಾರೇಜ್ ಏನಾಗುತ್ತೆ, ಹುಡುಗಿ ಬಗ್ಗೆ ಹುಡುಗನ ಬಗ್ಗೆ ಇಬ್ರಲ್ಲೂ ಗೊತ್ತಿರಲ್ಲ ಮೆಸೇಜ್. ಹುಡುಗ ಏನ್ ಮಾಡ್ತಾನಂತ ಹುಡುಗಿ ಗೊತ್ತಿರಲ್ಲ, ಹುಡುಗಿ ಏನ್ ಮಾಡ್ತಾನಂತ ಹುಡುಗ ಗೊತ್ತಿರಲ್ಲ.